ಇವತ್ತಿನ ಕ್ಲಾಸಲ್ಲಿ ಟೈಮ್ ಆ್ಯಂಡ್ ವರ್ಕಲ್ಲಿ ಲೆವೆಲ್ 4 ನೋಡ್ತಿದ್ದೀವಿ. ಪ್ರೀವಿಯಸ್ ಕ್ಲಾಸ್ನ ನೋಡ್ಕೊಬನ್ನಿ. ಪ್ರೀವಿಯಸ್ ಕ್ಲಾಸಲ್ಲಿ ಲೆವೆಲ್ 3ವರೆಗೂ ಕೂಡ ನಾನು ಎಕ್ಸ್ಪ್ಲೈನನ್ನು ಮಾಡಿದ್ದೀನಿ ಟೈಮ್ ಆ್ಯಂಡ್ ವರ್ಕ್ನ. ಇದರಲ್ಲಿ ಅಡ್ವಾನ್ಸ್ ಲೆವೆಲನ್ನು ನೋಡ್ತಿದ್ವಿ. ತುಂಬಾ ಸಿಂಪಲ್ ಕ್ವೆಶನ್ ಇದು ಲೆವೆಲ್. ಇಲ್ಲಿ ಎಲ್ ಸಿ ಎಮ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಡೈರೆಕ್ಟಾಗೂ ಕೂಡ ನಾವು ಏನನ್ನ ಮಾಡ್ಬೋದು, ಆನ್ಸರನ್ನು ಮಾಡ್ತಾ ಹೋಗ್ಬೋದು. ಕ್ವೆಶನ್ ಏನಿದೆ ನೋಡೋಣ ಬನ್ನಿ. ಎ ಈಸ್ ಟ್ವೈಸ್ ಗುಡ್ ವರ್ಕ್ ಮ್ಯಾನ್ ಆಸ್ ಬಿ. ಅಂದರೆ ಏನು, ಬಿಗಿಂತ ಎ ಟ್ವೈಸ್, ಬಿ ಒಂದಾದರೆ ಬಿಗಿಂತ ಟ್ವೈಸ್, ಎರಡು ಪಟ್ಟು ಗುಡ್ ವರ್ಕ್ ಅನ್ನ ಯಾರು ಮಾಡ್ತಿದ್ದಾನೆ, ಎನ ಮಾಡ್ತಿದ್ದಾನೆ. ಇಫ್ ದೇ ವರ್ಕ್ ಟುಗೆದರ್ ದೇ ಫಿನಿಶ್ ದಿ ವರ್ಕ್ ಇನ್ 10 days. ಎ ಮತ್ತು ಬಿ ಇಬ್ಬರು ಒಟ್ಟಿಗೆ ಕೆಲಸ ಮಾಡಿ 10 daysಲ್ಲಿ ಏನು ಮಾಡ್ತಿದ್ದಾರೆ, ವರ್ಕನ್ನು ಫಿನಿಷನ್ನು ಮಾಡ್ತಿದ್ದಾರೆ. ದೆನ್ ಎ ಫಿನಿಶ್ ದಿ ಸೇಮ್ ವರ್ಕ್ ಇನ್ ಹೌ ಮೆನಿ ಡೇಸ್. ಎ ಒಬ್ಬ ಎಷ್ಟು ದಿವಸದಲ್ಲಿ ಈ ವರ್ಕನ್ನು ಫಿನಿಷನ್ನು ಮಾಡ್ತಾನೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಯಾವ ಮೆಥಡಲ್ಲಿ ನಾವು ಏನು ಮಾಡಬೇಕಿದ್ದೀವಿ, ಯೂಸನ್ನು ಮಾಡ್ತಿದ್ದೀವಿ ಅಂತ. RTW ಮೆಥಡು, RTW ಮೆಥಡು. ಇಲ್ಲಿ ರೇಟ್ ಹೇಳ್ತಿದ್ದಾರೆ. ಎ ಕ್ಯಾನ್ ವರ್ಕ್ ಟ್ವೈಸ್ ಅಂದರೆ ಏನು, ಬಿ 1 ವರ್ಕ್ ಮಾಡಿದ್ರೆ ಎ ಏನು ಮಾಡ್ತಾನೆ, 2 ವರ್ಕನ್ನು ಮಾಡ್ತಿದ್ದಾನೆ. ಎ ಪ್ಲಸ್ ಬಿ ಟುಗೆದರ್ ಸೇರಿಸಿದ್ರೆ ಎಷ್ಟು, 3. ಟೈಮ್ ಹೇಳ್ತಿದ್ದಾರೆ. ಇಫ್ ದೇ ವರ್ಕ್ ಟುಗೆದರ್, ಎ ಮತ್ತು ಬಿ ವರ್ಕ್ ಟುಗೆದರ್ ಮಾಡಿದ್ರೆ ಎಷ್ಟು ಡೇಸಲ್ಲಿ ಫಿನಿಶ್ ಮಾಡ್ತಿದ್ದಾರೆ, 10 daysಲ್ಲಿ ಏನು ಮಾಡ್ತಿದ್ದಾರೆ, ಫಿನಿಷನ್ನು ಮಾಡ್ತಿದ್ದಾರೆ. ಹಂಗಾರೆ ಟೋಟಲ್ ವರ್ಕ್ ಎಷ್ಟಾಯಿತು ಇಲ್ಲಿ, 30 ವರ್ಕು ಆಯಿತು. ಇಲ್ಲಿ ಕ್ವೆಶನ್ ಏನಿದೆ, ದೆನ್ ಎ ಫಿನಿಶ್ ದಿ ಸೇಮ್ ವರ್ಕ್ ಇನ್ ಹೌ ಮೆನಿ ಡೇಸ್. ಎ ಎಷ್ಟು ಡೇಸಲ್ಲಿ ವರ್ಕನ್ನು ಮಾಡ್ತಿದ್ದಾರಂತೆ. ವರ್ಕ್ ನಮ್ಗೆ ಇಲ್ಲಿ ಸಿಕ್ಕಿದೆ. ಬಿ ಮಾಡಬೇಕಾದ್ರೆ 30 days ಬೇಕು. ಎ ಮಾಡೋದಾದರೆ ಎಷ್ಟು, 15 days. ಕ್ವೆಶನ್ ಏನಾಗಿದೆ, ಎ ಫಿನಿಶ್ ಮಾಡ್ತಿದ್ದಾನೆ 15 daysಲ್ಲಿ. ಇಲ್ಲಿ ದ ಪಾಯಿಂಟ್ ಶುಡ್ ಬಿ ನೋಟೆಡ್. ಇದು ತುಂಬಾ ಸಿಂಪಲ್ ಕ್ವೆಶನ್ನು. ಇಲ್ಲಿ ಎಲ್ ಸಿ ಎಮ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ದೇರ್ ಇಸ್ ನೋ ನೀಡ್ ಟು ಟೇಕ್ ಎಲ್ ಸಿ ಎಮ್. ಡೈರೆಕ್ಟಾಗಿ ನಾವು ಏನು ಮಾಡ್ಬೋದು, ಸೊಲ್ಯೂಷನನ್ನು ಮಾಡ್ಬೋದು. ಈ ಕ್ವೆಶನ್ ಇನ್ನೂ ನಿಮ್ಗೆ ನೀಟಾಗಿ ಅರ್ಥ ಆಗಬೇಕು ಅಂದರೆ ನೆಕ್ಸ್ಟ್ ಇನ್ನೊಂದು ಕ್ವೆಶನನ್ನು ಸಾರ್ಟ್ ಔಟ್ ಮಾಡೋಣ. ಅವಾಗ ನೀಟಾಗಿ ನಿಮ್ಗೆ ಏನಾಗುತ್ತೆ, ಅರ್ಥ ಆಗುತ್ತೆ. ಏನಿದೆ ಕ್ವೆಶನು, ಎ ಈಸ್ ಥ್ರೈಸ್ ಗುಡ್ ವರ್ಕ್ ಮ್ಯಾನ್ ಆಸ್ ಬಿ. ಇಫ್ ದೇ ವರ್ಕ್ ಟುಗೆದರ್ ದ ಫಿನಿಶ್ ದಿ ಸೇಮ್ ವರ್ಕ್ ಇನ್ 9 days. ದೆನ್ ಎ ಅಲೋನ್ ಫಿನಿಶ್ ದಿ ಸೇಮ್ ವರ್ಕ್ ಇನ್ ಹೌ ಮೆನಿ ಡೇಸ್. ಆಲ್ರೆಡಿ ಗೊತ್ತಿದೆ ನಮಗೆ. ರೇಟು, ಟೈಮು, ರೇಟು, ಟೈಮು, ವರ್ಕು. ಎ ಎಷ್ಟು, ಥ್ರೈಸ್ ಅಂತ 3 ಪಟ್ಟು. ಹಂಗಾದ್ರೆ ಬಿ ಎಷ್ಟು ಅಂತ ಆಯಿತು, 1. ಓಕೆ. ಎ ಕ್ಯಾನ್ ಬಿ ಕ್ಯಾನ್ ಟುಗೆದರ್ ಫಿನಿಶ್ ದಿ ವರ್ಕ್ ಇನ್ ಹೌ ಮೆನಿ ಡೇಸ್, 9 daysಲ್ಲಿ ಫಿನಿಶ್ ಮಾಡ್ತಿದ್ದಾರೆ. ಓಕೆ. ಇಲ್ಲಿ 3 + 4ನ 1ನ ಆ್ಯಡ್ ಮಾಡಿದ್ರೆ ಇಲ್ಲಿ ಎಷ್ಟು ಬರುತ್ತೆ, 4 ಬರುತ್ತೆ. ಓಕೆ. ಇವೆರಡನ್ನ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 4 9s ಎಷ್ಟು, 36. ಟೋಟಲ್ ವರ್ಕ್ ಎಷ್ಟು ಬಂದಿದೆ, 36. ಕ್ವೆಶನ್ ಏನಿದೆ, ಎ ಅಲೋನ್ ಫಿನಿಶ್ ದಿ ಸೇಮ್ ವರ್ಕ್ ಇನ್ ಹೌ ಮೆನಿ ಡೇಸ್ ಅಂತ. ಬಿ ಮಾಡೋಕ್ಕೆ 36 ತಗೊತಿದ್ದಾರೆ. ಎ ಎಷ್ಟು, 12 daysಲ್ಲಿ. ಅಂದರೆ ಏನು, ಈ 36ನ ನಾವು 3ಇಂದ ಡಿವೈಡ್ ಮಾಡಿದ್ರೆ ನಮ್ಗೆ ಏನು ಸಿಗುತ್ತೆ, 12. 3 1s 3 2s 12 ಸಿಗುತ್ತೆ. ಹಾಗಾಗಿ ಎ ಎಷ್ಟು ಡೇಸಲ್ಲಿ ಕೆಲಸವನ್ನು ಮುಗಿಸ್ತಿದ್ದಾನೆ, 12 daysಲ್ಲಿ ಫಿನಿಷನ್ನು ಮಾಡ್ತಿದ್ದಾನೆ. ಸಿಂಪಲ್ ಕ್ವೆಶನ್ನು. ಇಲ್ಲಿ ದೇರ್ ಇಸ್ ನೋ ನೀಡ್ ಟು ಟೇಕ್ ಎಲ್ ಸಿ ಎಮ್ಮು. ಅವ್ರು ಕೊಟ್ಟಿದ್ದಾರೆ ಎ ಕ್ಯಾನ್ ಫಿನಿಶ್ ದಿ ವರ್ಕ್. ಎ ಎಷ್ಟು, ಬಿಗಿಂತ ಥ್ರೈಸ್ 3 ಪಟ್ಟು ಏನು ಮಾಡ್ತಿದ್ದಾನೆ, ಕೆಲಸ ಫಿನಿಶ್ ಮಾಡ್ತಿದ್ದಾನೆ. ಇವರಿಬ್ಬರು ಒಟ್ಟಿಗೆ ಸೇರಿಸಿ 9 daysಲ್ಲಿ ಫಿನಿಶ್ ಮಾಡಿದ್ರೆ ಎ ಒಬ್ಬನೇ ಎಷ್ಟು ದಿವಸ ತೊಗೊತಾನೆ ಟೈಮು ಅಂತ ಕ್ವೆಶನ್ ಕೇಳಿದ್ರೆ, ಇನ್ ಕೇಸ್ ಅವ್ರು ಬಿನೂ ಕೇಳ್ಬೋದು. ಬಿ ಕೇಳಿದ್ರೆ 36. ಕ್ವೆಶನ್ ಹೇಗೆ ಬೇಕಾದ್ರೂ ಕೇಳ್ಬೋದು. ಇದು ತುಂಬಾ ಈಸಿ ಇದೆ. ಈ ಥರ ಕ್ವೆಶನ್ಸ್ಗಳು ಎಕ್ಸಾಮಿನೇಷನ್ನಲ್ಲಿ ಬಂದರೆ ಬಿಡಬೇಡಿ, ನೀಟಾಗಿ ಆನ್ಸರನ್ನು ಮಾಡಿ. ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ಥರ ಸಿಂಪಲ್ ಕ್ವೆಶನ್ಸು ಮಿಸ್ ಮಾಡ್ಕೊಂಬೇಡಿ ಎಕ್ಸಾಮಿನೇಷನಲ್ಲಿ. ಪ್ರೀವಿಯಸ್ ಏನೆಲ್ಲ ಕ್ವೆಶನ್ ಇದೆ ಟೈಮ್ ಆ್ಯಂಡ್ ವರ್ಕ್ನ ನೀಟಾಗಿ ನೋಡ್ಕೊಳ್ಳಿ, ಕಂಪ್ಲೀಟನ್ನು ಮಾಡ್ಕೊಳ್ಳಿ. ಅವತ್ತಿಂದ ಅವತ್ತು ಏನೇ ನಮ್ಮ ಮೆಂಟಲ್ ಎಬಿಲಿಟಿ ಏನಿದೆ ಅವತ್ತಿಂದ ಅವತ್ತು ಫಿನಿಷನ್ನು ಮಾಡಿದ್ರೆ ನಮ್ಗೆ ಈಸಿ ಆಗುತ್ತೆ ಎಕ್ಸಾಮಿನೇಷನಲ್ಲಿ. ಹಂಗಾಗಿ ವರ್ಕೌಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಮೆಥಡ್ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಎಕ್ಸಾಮಿನೇಷನ್ಸಲ್ಲಿ ಬಂದರೆ ಈ ಥರ ಕ್ವೆಶನ್ಸ್ನ ನೀಟಾಗಿ ಕಾನ್ಫಿಡೆಂಟಾಗಿ ಆನ್ಸರನ್ನು ಮಾಡಿ. ಏನು ಕ್ವೆಶನ್ ಕೇಳಿದ್ದಾರೆ ಅರ್ಥ ಮಾಡ್ಕೊಳ್ಳಿ. ಎ ಬಿ ಟುಗೆದರ್ ವರ್ಕ್ ಕೇಳಿದರೆ 36 ವರ್ಕ್, ಟೋಟಲ್ ವರ್ಕ್. ಇನ್ ಕೇಸ್ ಬಿ ಅಲೋನ್ ಕೇಳಿದರೆ 36 ಟೈಮು, ಎ ಅಲೋನ್ ಕೇಳಿದರೆ 12 days. ಏನು ಕ್ವೆಶನ್ ಕೇಳಿದ್ದಾರೆ ಅಂತ ನೋಡಿಕೊಂಡು ಏನನ್ನು ಮಾಡಿ, ಆನ್ಸರನ್ನು ಮಾಡಿ.